ಸೋತ್ರೆ ಇಟ್ ಈಸ್ ಜಸ್ಟ್ ಲೈಕ್ ದಟ್. ಚನ್ನಪಟ್ಟಣದವರು ಕುಮಾರಸ್ವಾಮಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲ, ದೇವೇಗೌಡರ ಕುಟುಂಬವನ್ನ ರಿಜೆಕ್ಟ್ ಮಾಡಿದ್ದಾರೆ. ಅದೇ ರೀತಿ ಜೆಡಿಎಸ್ ಮತ್ತೆ ಬಿಜೆಪಿ ಮುಕ್ತ ರಾಮನಗರ ಜಿಲ್ಲೆಯನ್ನ ಮಾಡ್ತಾ ಇದ್ದಾರೆ ರಾಮನಗರದ ಜನತೆ. ಇಲ್ಲಿ ಅದೇ ಈ ಸಿ ಪಿ ಯೋಗೇಶ್ವರ್ಗೆ ಒಂದ್ ವೇಳೆ ಬಿಜೆಪಿ NDA ಟಿಕೆಟ್ ಕೊಟ್ಟಿದ್ರೆ ಈ ಗೆಲುವು ಸಿ ಪಿ ಯೋಗೇಶ್ವರ್ದೇ ಆಗಿರ್ತಿತ್ತು ಅಂತ ಹೇಳ್ತೀರಾ? ಅದೆಲ್ಲ ಒಂದ್ ಕಡೆ ಟಿಕೆಟ್ ಕೊಡದೆ ಬಿಜೆಪಿ ಅವರು ರತನ್ ಅಲ್ಲ, ಕುಮಾರಸ್ವಾಮಿ ಅವರ ಮೇಲೆ ಒಂದು ಆರೋಪ ಇದೆ, ಒಕ್ಕಲಿಗ ನಾಯಕರನ್ನ ತುಳಿಯುವಂತ ಕೆಲಸ ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ. 5,000 ಹೆಚ್ಚು ಕಡಿಮೆ 4,400 ಚಿಲ್ಲರೆ ಮತಗಳ ಅಂತರದಲ್ಲಿ ಅನ್ನಪೂರ್ಣ ತುಕಾರಾಂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸಂಡೂರಿನಲ್ಲಿ 4,497 ಪರಿಸ್ಥಿತಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಆಸ್ ಆಫ್ ನಾವು ಶಿಗ್ಗಾವಿಯಲ್ಲಿ ಒಂದು ತಿನ್ ಲೈನ್ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಸಾಧ್ಯ ಆದ್ರೆ ಶಿಗ್ಗಾವಿಯ ನಂಬರ್ಸ್ ಸಿಕ್ಕಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಆಗ್ಲಿಂದ ಹೆಚ್ಚು ಕಮ್ಮಿ ಒಂದು 15 ನಿಮಿಷದಿಂದ ಯಾಸಿರ್ ಖಾನ್ ಪಠಾಣ್ ಮುನ್ನಡೆ ನೋಡ್ತಾ ಇದ್ದೀವಿ. ಆದ್ರೆ ಆ ಮುನ್ನಡೆಯ ನಂಬರ್ ಎಷ್ಟು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾದ್ರೆ ಹೇಗೆ ಮುನ್ನಡೆ ಎಷ್ಟು ಮುನ್ನಡೆ ಅಂತ ಹೇಳ್ಬೋದು. ಬಟ್ 3-3 ಕೂಡ ಈಗ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. 3-3 ಗೆದ್ದು ಬಿಡ್ತೀವಿ ಅನ್ನುವಂತ ಕಾಂಗ್ರೆಸ್ಸಿಗರ ವಿಶ್ವಾಸ, ಅದಕ್ಕೆ ಪುಷ್ಟಿ ಕೊಡುವಂತ ರಿಸಲ್ಟ್ ಈ ಕ್ಷಣಕ್ಕೆ ಈ ಟ್ರೆಂಡ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಟ್ರೆಂಡ್ ನೋಡಿದ್ರೆ ದರ್ ಇಸ್ 2 ಸರ್ಪ್ರೈಸ್. 1, ಶಿಗ್ಗಾವಿಯಲ್ಲಿ ಬಿಜೆಪಿ ಹಿನ್ನಡೆ ಸಾಧಿಸ್ತಾ ಇರೋದು, ದಟ್ ಇಸ್ ಸರ್ಪ್ರೈಸ್. ಆದರೆ ಇನ್ನೊಂದು, ಚನ್ನಪಟ್ಟಣದಲ್ಲಿ ಈ ರೀತಿಯ ಮುನ್ನಡೆ ಯೋಗೇಶ್ವರಿಗೆ, ದಟ್ ಈಸ್ ದ ಬಿಗ್ಗೆಸ್ಟ್ ಟು ಸರ್ಪ್ರೈಸ್. ಇಲ್ಲಿ ಐ ಥಿಂಕ್ ಸಂಡೂರು ಏನಿದೆ, ದರ್ ಇಸ್ ನೋ ಸರ್ಪ್ರೈಸ್ ದೇರ್. ಅದು ಆ ಟ್ರೆಂಡ್ ಇದೆ. ಕಾಂಗ್ರೆಸ್ ಗೆಲ್ಲಬಹುದು. 1898 ಯೋಗೇಶ್ವರ್ ಗೆಲುವಿನ ಬಗ್ಗೆ ಭವಿಷ್ಯ ನಾವೇ ನುಡಿದಿದ್ವಿ. ಬೇರೆ ಎಲ್ಲರೂ ಹೇಳಿದ್ರು ನಿಖಿಲ್ ಗೆದ್ದು ಬಿಡ್ತಾರೆ ಅಂತ. ಆದ್ರೆ ನಮ್ಮ ಭವಿಷ್ಯ ಕೂಡ ಇಲ್ಲಿ ಒಂದು ರೀತಿಯ ಸುಳ್ಳಾಗ್ತಾ ಇದೆ. ಯಾಕಂದ್ರೆ ನಾವು ತಿನ್ ಮಾರ್ಜಿನ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ವಿನ್ ಆಗ್ತಾರೆ ಅಂತ ಹೇಳಿದ್ವಿ ವಿನಃ ಸಿಪಿ ಯೋಗೇಶ್ವರ್ ವಿನ್ ಆಗ್ತಾರೆ ಅಂತ ಹೇಳಿದ್ವಿ. ವೆರಿ ತಿನ್ ಲೈನ್ ಅಂತ ನಾನು ಆವಾಗ ಬೆಳಗ್ಗೆ ಮಾತಾಡೋಗ್ಲು ಹೇಳಿದ್ದೆ ಇಟ್ ಕ್ಯಾನ್ ಬಿ 3 ಡಿಜಿಟ್ಸ್ ಆಲ್ಸೋ ಅಂತ. 3 ಡಿಜಿಟ್ ವಿನ್ ಆದ್ರೂ ಆಶ್ಚರ್ಯ ಇಲ್ಲ, ಕೊನೆಗದು 1 ಡಿಜಿಟ್ ಬಂದ್ರೂ ಆಶ್ಚರ್ಯ ಇಲ್ಲ ಅಂತ ನಾವು ಮಾತಾಡಿದ್ವಿ. ಬಟ್ 5 ಡಿಜಿಟ್ಗೆಲ್ಲ ಹೋಗುತ್ತೆ ಅನ್ನೋದೇ ನಮ್ಮ ಕಲ್ಪನೆಯಲ್ಲಿ ಇರ್ಲಿಲ್ಲ ಅನ್ಕೋತೀವಿ. ನಮ್ದಲ್ಲ, ಈವನ್ ಯೋಗೇಶ್ವರ್, ಈವನ್ ಡಿ ಕೆ ಶಿವಕುಮಾರ್ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ 5 ಡಿಜಿಟ್ಗೆಲ್ಲ ಹೋಗ್ಬಿಡುತ್ತೆ ಅಂತ. ಇಲ್ಲ, ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಸದಾ ಹೇಳ್ತಾ ಇದ್ರು, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರನ್ನ ರಾಮನಗರದಿಂದ ಓಡಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರು ಒಕ್ಕಲಿಗರನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸದಾ ಹೇಳ್ತಾ ಇದ್ರು. ಚುನಾವಣೆ ಆದ ಮಾರದಿನ ಬಂದು ಸಿ ಪಿ ಯೋಗೇಶ್ವರ್ ಆ ಮಾತುಗಳನ್ನು ಹೇಳಿದ್ಯಾ? ಗೆಲುವು ಬಂದಿಲ್ಲ, ಆನಂತರ ಗೆಲುವಿಗಿಂತ ಮೊದಲೇ ಈ ತರದ ಅಹಂಕಾರದ ಮಾತನ್ನ ನೋಡಿ. ಚನ್ನಪಟ್ಟಣದ ವಿಚಾರವಾಗಿ ನಾನು ಹೇಳಿರ್ತಕ್ಕಂಥ ಓಡಿಸ್ತೀವಿ ಅನ್ನುವಂತ ಮಾತಿದೆಯಲ್ಲ, ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ಲೋಕಲ್ ಅಲ್ಲಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಕಳೆದ 10 ವರ್ಷದಲ್ಲಿ ಏನು ರಾಮನಗರ ಜಿಲ್ಲೆಯನ್ನ ನಾವು ಏನು ನನ್ನ ಜಾಗೀರ್ದಾರ ಏರಿಯಾ ಅಂತ ಹೇಳಿ ಡೆವಲಪ್ ಅಂದ್ರೆ ಅಲ್ಲಲ್ಲಿ ಒಕ್ಕಲಿಗ ನಾಯಕರನ್ನ ತುಳಿಯುವಂತ ಪ್ರಯತ್ನ ಮಾಡಿ ಏನು ತನ್ನ ಕುಟುಂಬ ಮಾತ್ರ ಬೆಳಿಬೇಕು ಅಂತ ಒಂದು ಇದನ್ನ ಜಿಜ್ಞಾಸೆಯಿಂದ ಬಂದು ಒಂದು ಏನು 7 ಜನ ನಿಂತಿದ್ದು, ಒಂದೇ ಕುಟುಂಬದ 7 ಜನ ಕ್ಯಾಂಡಿಡೇಟ್ MLA ಗಳಿದ್ದನ್ನ ತಾವು ನೋಡಿದ್ದೀರಿ. ಹಾಗಾಗಿ ಒಂದು ಕಡೆ ರಾಜ್ಯದ ಜನತೆ ಮತ್ತೆ ಎಸ್ಪೆಷಲಿ ಒಕ್ಕಲಿಗ ಸಮುದಾಯ ಕೂಡ ಆಯ್ತು ಸಾಕು, ದೇವೇಗೌಡರು ತಾವೆಲ್ಲ ಕೆಲಸ ಮಾಡಿದಿರಿ, ತಾವು ಕೂಡ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿಗಳಾಗಿದ್ರಿ, ತಾವು ಅನಾರೋಗ್ಯ ಇದೆ, ದಯವಿಟ್ಟು ರೆಸ್ಟ್ ತೆಗೆದುಕೊಳ್ಳಿ ಅಂತೇಳಿ ರಾಜ್ಯ ಜನತೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಚನ್ನಪಟ್ಟಣದ ಜನತೆ ಕೂಡ ಇನ್ನು ಮುಂದಿನ ಟ್ರೆಂಡ್ ಏನಿದ್ರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ನೇತೃತ್ವವನ್ನು ಅವರು ವಹಿಸಲಿ ಅನ್ನುವ ಒಂದು ರೀತಿಯ ಸಹಕಾರ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡ್ತಾರೆ. ಅವೆಲ್ಲ ಸುಳ್ಳು ಮೇಡಮ್, ಏನು ಇಲ್ಲಿ ವರ್ಕೌಟ್ ಆಗಲಿಲ್ಲ. ಗೌಡ್ ರೋಟ್ ಏನಿದೆ ಅದು ಅವ್ರದ್ದೇನೆ, ಜೆಡಿಎಸ್ ಇದರಿಂದ ನಮಗೆ ಡಿ ಕೆ ಶಿವಕುಮಾರ್ ಮುಂದಕ್ಕೆ ಮುಖ್ಯಮಂತ್ರಿ ಆಯ್ತಾರೆ ಸ್ಪಷ್ಟವಾಗಿ ಗೊತ್ತಾಯ್ತಾರೆ. 100% ಭಾಗ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ. ಡಿ ಕೆ ಶಿವಕುಮಾರ್ ಆಮೇಲೆ ನಿಖಿಲ್ ಕರ್ಕೊಂಡು ನಿಲ್ಸಿದ್ರು, ಸೋತ್ಬಿಟ್ರು. ಮಂಡ್ಯದಲ್ಲಿ ಅಲ್ಲಿ ಸುಮಲತಾ ಅವ್ರ ಎದುರುಗಡೆ ನಿಂತು, ಅದು ಕಾಂಗ್ರೆಸ್ ಮತ್ತು JDS ಒಟ್ಟಾಗಿ ನಿಂತ ಚುನಾವಣೆಯಲ್ಲಿ ಅವರು ಸೋತರು. ಈಗ ಇಲ್ಲೂ ಕೂಡ ನಾವು 2 ಸಲ ಕಂಫರ್ಟೇಬಲ್ ಆಗಿ ವಿನ್ ಆಗಿದ್ದೀವಿ, ಈ ಸಲ ಗೆದ್ದು ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ನಿಖಿಲ್ ಅವ್ರನ್ನ ತಂದು ನಿಲ್ಸಿದ್ರು. ಇಲ್ಲಿ ಮತ್ತೆ ಹಿನ್ನಡೆ ಆಗ್ತಾ ಇದೆ. ಏನು ಕುಮಾರಸ್ವಾಮಿ ಅವರ ಈ ಕುಟುಂಬ ಪ್ರೇಮ ಅಥವಾ ಪುತ್ರ ಪ್ರೇಮ ಅನ್ನೋದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿಯವರ ನಡೆಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಕೆಲವು ಏನು ಎಸ್ಪೆಷಲಿ ಮೈನಿಂಗ್ ಮಾಫಿಯಾ ಜೊತೆ ಕೈ ಸೇರಿ ಮತ್ತೆ ಕರಪ್ಷನ್ ಏನು ಅವರು ನಾನು ಕ್ಲೀನ್ ಅಂಡ್ ಅಂತ ಹೇಳ್ತಿದ್ರಲ್ಲ, ಸೊ ಜಗಜ್ಜಾಗಿರಾಗಿರ್ತಕ್ಕಂಥ ಏನು ಗಂಧದ ಇದಿದೆಯಲ್ಲ